ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಸೆಲ್ವಿಯಾ ಫ್ಲಾತ್ ರವರ ಮೆಡುಸಾ ಈ ಒಂದು ಪದ್ಯವನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಸೆಲ್ವಿಯಾ ಫ್ಲಾತ್ ರವರು ಈ ಒಂದು ಪದ್ಯವನ್ನು 1962ರಲ್ಲಿ ಬರೆದಿರ್ತಾರೆ. ಅವರ ಒಂದು ಡಿಪ್ರೆಷನ್, ಅವರ ಒಂದು ಪತಿಯೊಂದಿಗೆ ಅವರನ್ನ ಮನಸ್ತಾಪಗಳು, ಹಾಗೆ ತಾಯಿಯ ಒಂದು ಪ್ರಭಾವ ಮತ್ತು ತಂದೆಯ ಒಂದು ಪ್ರಭಾವವನ್ನು ಇಲ್ಲಿ ಬರಿತಾ ಹೋಗ್ತಾರೆ. ಈಗಾಗಲೇ ಡ್ಯಾಡಿ ಪದ್ಯದಲ್ಲಿ ಅವರು ತಮ್ಮ ತಂದೆಯ ಕುರಿತಾದ ಅವರ ಒಂದು ಬಿರುಕನ್ನು, ಅವರ ಒಂದು ಕಷ್ಟಗಳನ್ನು ಬರೆದಿರ್ತಾರೆ. ಅದಾದ ನಂತರ 4 ವರ್ಷಗಳ ನಂತರ ತಾಯಿಯ ಮೇಲೆ ಈ ಮೆಡುಸಾ ಎಂಬ ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ತನ್ನ ತಾಯಿಯನ್ನು ಗ್ರೀಕ್ ಪುರಾಣದ ಗೋರ್ಗನ್ ಅಂದರೆ ಒಂದು ರಾಕ್ಷಸಿಗೆ ಹೋಲಿಕೆ ಹೇಳ್ತಾ ಇದ್ದಾರೆ. ಇದು ಒಂದು ಕೆಂಪು ಬಣ್ಣ ಮತ್ತು ತಲೆ ಕೂದಲನ್ನು ಹಾವುಗಳ ಹಾಗೆ ಇಟ್ಕೊಂಡಿರ್ತಕ್ಕಂತಹ ಒಬ್ಬ ರಾಕ್ಷಸಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸಮುದ್ರದಲ್ಲಿರ್ತಕ್ಕಂಥ ಒಂದು ಜೆಲ್ಲಿ ಫಿಶ್ಗೆ ತಮ್ಮ ತಾಯಿಯನ್ನು ಹೋಲಿಕೆ ಮಾಡ್ತಾ ಈ ಮೆಡುಸಾ ತನ್ನ ತಾಯಿಯ ಭಯಾನಕ ಜೆಲ್ಲಿ ಮೀನಿನ ಹಾವಿನ ಸ್ವರೂಪ, ಪ್ರೀತಿಯಲ್ಲದೆ ಒಂದು ರೀತಿ ಉಸಿರುಗಟ್ಟುವ ಶಕ್ತಿಯ ಪ್ರತಿರೂಪವಾಗಿ ತನ್ನ ತಾಯಿಯನ್ನು ಇಲ್ಲಿ ಈ ಪದ್ಯದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ಲಾತ್ ರವರು ತನ್ನ ತಾಯಿ ಅರೇಲಿಯಾಳ ಬಗ್ಗೆ ಒಂದು ಆಕ್ರೋಶ ಮತ್ತು ತಾಯಿಯ ಬಂಧನದಿಂದ ಮುಕ್ತಿ ಪಡೆಯುವ ಹಂಬಲ ಮತ್ತು ಅಸಹನೆಯ ಒಂದು ಅಳಲನ್ನು ಈ ಒಂದು ಪದ್ಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಕಲಿತಾ ಸಾಗೋಣ. ಇಲ್ಲಿ ಸೆಲ್ವಿಯಾ ಫ್ಲಾತ್ ರವರು ಮೊದಲ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ಆಫ್ ದಟ್ ಲ್ಯಾಂಡ್ ಸ್ಪಿಟ್ ಆಫ್ ಸ್ಟೋನಿ ಮೌತ್ ಪ್ಲಗ್ಸ್ ಐಸ್ ರೋಲ್ಡ್ ಬೈ ವೈಟ್ ಸ್ಟಿಕ್ಸ್. ನೋಡಿ, 2 ಸಾಲಿನಲ್ಲಿ ಹೇಳ್ತಾರೆ. ತನ್ನ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತನ್ನ ತಾಯಿ ಕಲ್ಲಿನಂತಹ ಬಾಯಿ, ತುಂಬ ಅಡಚಣೆಗಳಿಂದ ಕೂಡಿರ್ತಕ್ಕಂಥ ಒಂದು ನೆಲ ಅಂತಕ್ಕಂಥದ್ದು, ಒಂದು ನಿರ್ಜೀವ, ಒಂದು ಶೂನ್ಯ ಜಾಗದ ಚಿತ್ರಣವನ್ನು ಹೇಳ್ತಾ ತಾಯಿಯ ಪ್ರಭಾವವು ಮಗಳನ್ನು ಮೌನಗೊಳಿಸಿದೆ, ನನ್ನನ್ನು ಮೌನಗೊಳಿಸಿದೆ, ಮತ್ತು ತಾನು ಸ್ವತಂತ್ರವಾಗಿ ಮಾತನಾಡಲು ಸಾಧ್ಯವಾಗದಂತೆ ತನ್ನ ತಾಯಿ ನನ್ನನ್ನು ಬಂಧಿಸಿದಾಳೆ ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಹೇಳ್ತಾ, ನಂತರ ಐಸ್ ರೋಲ್ಡ್ ಬೈ ವೈಟ್ ಸ್ಟಿಕ್ಸ್ ಅಂದರೆ ಒಂದು ಜೀವವಿಲ್ಲದ ನಿರ್ಜೀವ ನೋಟವನ್ನು ಈ ಸಾಲುಗಳು ಹೇಳುತ್ತೆ. ಅಂದರೆ ಒಂದು ಬಿಳಿ ಕಡ್ಡಿಗಳಿಂದ ಸುತ್ತುವರೆದಲ್ಪಟ್ಟಿರ್ತಕ್ಕಂತಹ ಒಂದು ಕಣ್ಣುಗಳು ಅಂತ. ಅಂದರೆ ತಾಯಿಯ ಕಠಿಣವಾದ ಮತ್ತು ಕಟ್ಟುನಿಟ್ಟಿನ ನೋಟವು ಪ್ರೀತಿಯ ಬದಲು ಭಯವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇಯರ್ಸ್ ಕಪ್ಪಿಂಗ್ ದ ಸೀಸ್ ಇನ್ಕೊಹರೆನ್ಸಸ್ ಅಂದರೆ ಸಮುದ್ರವು ಒಂದು ಅಸ್ಪಷ್ಟವಾದಂತಹ ಶಬ್ದಗಳನ್ನು ಕಿವಿಗೆ ತುಂಬಿಸ್ತಾ ಇದೆ ಅಂತೆ. ಅಂದರೆ ತಾಯಿಯ ಮಾತುಗಳು ಗೊಂದಲಮಯವಾಗಿದೆ, ಇದು ಮಗಳ ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಅಡ್ಡಿಯಾಗಿದೆ ಅಂತ ಹೇಳ್ತಾರೆ. ಯು ಹೌಸ್ ಯುವರ್ ಅನ್ಎವರಿಂಗ್ ಹೆಡ್ ಗಾಡ್ ಬಾಲ್, ಭಯ ಹುಟ್ಟಿಸುವ ನಿನ್ನ ತಲೆ ಅದು ದೇವರಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ತನ್ನ ತಾಯಿಯ ಪ್ರಭಾವವನ್ನು ದೈವಿಕವೆಂತ ಹೇಳ್ತಾ ಇದ್ದಾರೆ. ಇದು ಮಗಳ ಮೇಲೆ ಒಂದು ಭಯವನ್ನು ಉಂಟು ಮಾಡ್ತಾ ಇದೆ ಮತ್ತು ತಾಯಿಗೆ ದೇವರಿಗೆ ಸಮಾನವಾದ ಅಧಿಕಾರವನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ. ಲೆನ್ಸ್ ಆಫ್ ಮರ್ಸಿಸ್ ಯುವರ್ ಸ್ಟೂಗ್ಸ್ ಅಂದರೆ ಈ ಒಂದು ನಿನ್ನ ಕರುಣೆ ಅಂತಕ್ಕಂಥದ್ದು ಒಂದು ರೀತಿ ಮಸೂರಗಳಿದ್ದ ಹಾಗೆ, ನೀನು ಒಂದು ಕರುಣಾಮಯಿಯ ಒಂದು ಮುಖವಾಡವನ್ನು ಧರಿಸಿದೆಯಾ ಅಂತ. ಅಂದರೆ ತಾಯಿಯ ದಯೆಯು ನಿಜವಾದದ್ದಲ್ಲ, ಬದಲಿಗೆ ಅದು ಒಂದು ಕಂಟ್ರೋಲಿಂಗ್, ನಿಯಂತ್ರಣ ಮಾಡಲು ಬಳಸುವ ಒಂದು ತಂತ್ರವಾಗಿದೆ ಆಕೆಯ ಮುಖ ಅಂತ ಹೇಳ್ತಾ, ಯುವರ್ ಸ್ಟೂಗ್ಸ್ ನೀನು ಮಾಡುವಂತಹ ಒಂದು ನಿನ್ನ ಕೆಲಸ ಮಾಡಲು ಇರತಕ್ಕಂತಹ ಒಂದು ಅನುಯಾಯಿಗಳು, ಅಂದರೆ ತಾಯಿ ತನ್ನ ಅಧಿಕಾರವನ್ನು ಸಾಧಿಸಲು ಇತರರನ್ನು ಬಳಸ್ಕೊಳ್ತಾ ಇದ್ದಾಳೆ, ಇದು ಮಗಳ ಮೇಲಿನ ಒಂದು ಒತ್ತಡವನ್ನು, ಪ್ರೆಷರನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫ್ಲೈಯಿಂಗ್ ದೇರ್ ವೈಲ್ಡ್ ಸೆಲ್ಸ್ ಇನ್ ಮೈ ನೀಲ್ಸ್ ಶಾಡೋ ಅಂದರೆ ಅಲ್ಲಿ ತಾಯಿಯ ಪ್ರಭಾವವು ಮಗಳ ಜೀವನದಲ್ಲಿ ಶಾಶ್ವತವಾಗಿ ನೆರಳಿನಂತೆ ಇದೆ. ಆದ್ದರಿಂದ ಆ ಮಗಳು ತಾಯಿಯ ಒಂದು ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಪುಷಿಂಗ್ ಬೈ ಲೈಕ್ ಹಾರ್ಟ್ಸ್ ಹೃದಯಗಳಂತೆ ತಳ್ಳುತ್ತಾ ಇದೆ ಅಂತ. ಅಂದರೆ ತಾಯಿಯ ಕಾರ್ಯಗಳು ಪ್ರೀತಿಯಂತೆ ಕಂಡ್ರು ಅವು ಮಗಳಿಗೆ ಬಲವಂತವಾಗಿದ್ದಾವೆ ಮತ್ತು ಭಯಾನಕವಾಗಿದೆ ಅಂತ ಹೇಳ್ತಾರೆ. ರೆಡ್ ಸ್ಟಿಗ್ಮ್ಯಾಟಾ ಅಟ್ ದ ವೆರಿ ಸೆಂಟರ್ ರೈಡಿಂಗ್ ದ ರಿಪ್ ಟೈಡ್ ಟು ದ ನಿಯರೆಸ್ಟ್ ಪಾಯಿಂಟ್ ಆಫ್ ಡಿಪಾರ್ಚರ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಕೆಂಪು ಗುರುತು, ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥದ ಒಂದು ಕೆಂಪು ಗುರುತು ಅಂದಾಗ ಇದು ಒಂದು ನೋವು ಮತ್ತು ಒಂದು ರಕ್ತದ ಕಲೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಹುಟ್ಟಿನ ನೋವು ಅಥವಾ ಜನ್ಮವು ಒಂದು ಶಿಕ್ಷೆ ಅಥವಾ ಪಾಪದಂತೆ ಇತ್ತು ಎಂಬ ಭಾವನೆಯನ್ನು ಸೂಚಿಸ್ತಾ ಇದೆ. ಸಮುದ್ರ ಹರಿವಿನ ಮೇಲೆ ಸವಾರಿ ಮಾಡಿ ಹೊರಡುವ ಒಂದು ಪ್ರಯತ್ನ ಅಂದರೆ ರೈಡಿಂಗ್ ದ ರಿಪ್
ಟೈಡ್ ಟು ದ ನಿಯರೆಸ್ಟ್ ಪಾಯಿಂಟ್ ಆಫ್ ಡಿಪಾರ್ಚರ್. ಅಂದರೆ ಮಗಳು ದೂರ ಹೋಗಲು ಬಯಸ್ತಾ ಇದ್ದಾಳೆ, ಆದರೆ ತಾಯಿಯ ಪ್ರಭಾವ ಅವಳನ್ನ ಬಿಡ್ತಾ ಇಲ್ಲ. ತಾಯಿಯಿಂದ ಒಂದು ಮುಕ್ತೆಯನ್ನು ಪಡೆಯೋದಕ್ಕೆ, ಸ್ವತಂತ್ರ ಪಡೋದಕ್ಕೆ ಅದು ಬಿಡ್ತಾ ಇಲ್ಲ ತಾಯಿಯ ಪ್ರಭಾವ ಅಂತ ಹೇಳ್ತಾರೆ. ಡ್ರ್ಯಾಗಿಂಗ್ ದೇರ್ ಜೀಸಸ್ ಹೇರ್ ಡಿಡ್ ಐ ಎಸ್ಕೇಪ್ ಐ ವಾಂಡರ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಯೇಸುವಿನ ಕೂದಲಂತೆ ಉದ್ದವಾದ ಕೂದಲನ್ನ ಎಳೆದಿಟ್ಕೊಂಡಿದ್ದಾಳೆ ತಾಯಿಯ ತ್ಯಾಗದ ಮುಖವಾಡವು ಮಗಳನ್ನ ಬಲೆಗೆ ಕೆಡವಲು ಬಳಸಲ್ಪಡ್ತಾ ಇದೆ ಅಂತ ಅರ್ಥ. ತಾಯಿ ಮಗಳನ್ನ ಒಂದು ಬಲೆಗೆ ಕೆಡವ್ತಾ ಇದ್ದಾಳೆ, ನಾನು ತಪ್ಪಿಸ್ಕೊಂಡಿರ್ತೇನೆ ಎಂಬ ಪ್ರಶ್ನೆಯನ್ನ ಕೇಳ್ತಾರೆ. ಡಿಡ್ ಐ ಎಸ್ಕೇಪ್ ಐ ವಾಂಡರ್. ತಾಯಿಯಿಂದ ಸ್ವತಂತ್ರ ಸಿಕ್ಕುತ್ತದೆಯೇ ಎಂದು ಮಗಳು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಸೈಲ್ವಿಯಾ ಪ್ಲಾತ್ ಒಂದು ಆಶ್ಚರ್ಯವನ್ನ ಪಡ್ತಾ ಇದ್ದಾರೆ. ಆದರೆ ಆ ಬಂಧನವು ಇನ್ನೂ ಗಟ್ಟಿಯಾಗಿದೆ. ಆ ತಾಯಿಯ ಬಂಧನ ಮಗಳನ್ನ ಬಿಡ್ತಾ ಇಲ್ಲ. ಮೈ ಮೈಂಡ್ ವೈಂಡ್ಸ್ ಟು ಯು ಓಲ್ಡ್ ಬಾರ್ನ್ಯಾಕಲ್ಡ್ ಅಂಬ್ಲಿಕಸ್ ಅಟ್ಲಾಂಟಿಕ್ ಕೇಬಲ್. ನೋಡಿ, ಇಲ್ಲಿ ನನ್ನ ಮನಸ್ಸು ನಿನ್ನ ಕಡೆಗೆ ತಿರುಗುತ್ತಾ ಇದೆ ಅಂತ. ಮೈ ಮೈಂಡ್ ವೈಂಡ್ಸ್ ಟು ಯು. ತಾಯಿಯು ಮಗಳ ಒಂದು ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿದ್ದಾಳೆ, ಮತ್ತೆ ಅವಳ ಆಲೋಚನೆಗಳು ತಾಯಿಯ ಕಡೆಗೆ ಮತ್ತೆ ಮತ್ತೆ ಹೋಗ್ತಾ ಇದೆ. ಮತ್ತೆ ಆ ಹಳೆಯ ಮತ್ತು ಅಂಟುಕೊಂಡಿರ್ತಕ್ಕಂತಹ ಒಂದು ಅನ್ಬಿಲಿಕಸ್ ಮೀನ್ಸ್ ಒಕ್ಕಳ ಬಳ್ಳಿ, ಅದು ಒಂದು ಅಟ್ಲಾಂಟಿಕ್ ಕೇಬಲ್ನಂತೆ ಬಲವಾದ ಸಂಬಂಧವನ್ನು ತೋರಿಸ್ತಾ ಇದೆ. ತಾಯಿ ಮಗಳ ನಡುವಿನ ಬಂಧವು ಹಳೆಯದು, ಭಾರವಾದದ್ದು, ಮತ್ತೆ ಅದು ಮಗಳಿಗೆ ಸ್ವತಂತ್ರವನ್ನ ನೀಡದೆ ಆ ಬಂಧನ ತಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಕೀಪಿಂಗ್ ಇಟ್ ಸೆಲ್ಫ್ ಇಟ್ ಸೀಮ್ಸ್ ಇನ್ ಎ ಸ್ಟೇಟ್ ಆಫ್ ಮಿರಾಕ್ಯುಲಸ್ ರಿಫೈರ್ ಇನ್ ಎನಿ ಕೇಸ್ ಯು ಆರ್ ಆಲ್ವೇಸ್ ದೇರ್. ಅಂದ್ರೆ ಅದು ಒಂದು ರೀತಿ ಪವಾಡದಂತೆ ತನ್ನನ್ನು ರಿಪೇರ್ ಮಾಡೋದಕ್ಕೆ, ಸರಿಪಡಿಸಿಕೊಳ್ಳುತ್ತೆ ಅಂತ. ತಾಯಿ ಮಗಳ ಬಂಧವು ಮುರಿಯಲು ಸಾಧ್ಯವಿಲ್ಲ, ಮಗಳು ಮುರಿಯಲು ಪ್ರಯತ್ನಿಸಿದರೂ ಅದು ಮತ್ತೆ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಎನಿ ಕೇಸ್ ಯು ಆರ್ ಆಲ್ವೇಸ್ ದೇರ್. ಯಾವುದೇ ಪರಿಸ್ಥಿತಿಯಲ್ಲೂ ನೀನು ಯಾವಾಗಲೂ ನನ್ನ ಜೊತೆ ಇರ್ತೀಯ ಅಂತ. ತಾಯಿಯ ಪ್ರಭಾವವನ್ನು ಎಂದಿಗೂ ಬೇರ್ಪಡಿಸಲು ಆಗೋದಿಲ್ಲ. ಅದು ಯಾವಾಗಲೂ ಮಗಳ ಮನಸ್ಸಿನ ಮೇಲೆ ಒಂದು ರೀತಿ ಪ್ರಭಾವ ಬೀರ್ತಾ ಇರುತ್ತೆ ಅಂತ ಹೇಳ್ತಾರೆ. ಟ್ರೆಮುಲಸ್ ಬ್ರೇತ್ ಅಟ್ ದ ಎಂಡ್ ಆಫ್ ಮೈ ಲೈನ್, ಕರ್ವ್ ಆಫ್ ವಾಟರ್ ಅನ್ಲೀಪಿಂಗ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಹಗ್ಗದ ತುದಿಯಲ್ಲಿ ನಡುಗುತ್ತಿರುವ ನನ್ನ ಉಸಿರು ಅಂತ. ತಾಯಿಯ ಉಪಸ್ಥಿತಿಯು ಮಗಳ ಜೀವನದಲ್ಲಿ ಕೊನೆಯ ಕ್ಷಣದವರೆಗೂ ಇರುತ್ತೆ. ಅವಳ ಕೊನೆಯ ಉಸಿರನ್ನು ಸಹ ತಾಯಿಯ ಒಂದು ಪ್ರಭಾವ ನಿಯಂತ್ರಿಸ್ತಾ ಇರುತ್ತೆ ಅಂತಕ್ಕಂಥದ್ದನ್ನ ತೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ವ್ ಆಫ್ ವಾಟರ್ ಅನ್ಲೀಪಿಂಗ್. ನೀರು ಬಾಗಿದಂತೆ ಮೇಲಕ್ಕೆ ಚಿಮ್ತಾ ಇದೆ. ಅಂದರೆ ತಾಯಿಯ ಪ್ರಭಾವವು ಕೆಲವೊಮ್ಮೆ ದೊಡ್ಡ ಶಕ್ತಿಯಂತೆ ಮೇಲೆ ಬರುತ್ತೆ, ಮಗಳಿಗೆ ಇದರಿಂದ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟು ಮೈ ವಾಟರ್ ರಾಡ್ ಡಾಸ್ಲಿಂಗ್ ಆ್ಯಂಡ್ ಗ್ರೇಟ್ಫುಲ್. ನನ್ನ ಒಂದು ನೀರಿನ ಒಂದು ಕೋಲಿಗೆ ಹೊಳೆಯುವ ಒಂದು ಕೃತಜ್ಞತೆಯಂತೆ ಅಂತ. ಅಂದರೆ ತಾಯಿಯ ಶಕ್ತಿ ನೇರವಾಗಿ ಮಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಪ್ರೀತಿಯಂತೆ ಕಂಡರೂ ಅದು ಒಂದು ರೀತಿಯ ಸಂಕೋಲೆ, ಒಂದು ಬಂಧನವೇ ಆಗಿರುತ್ತೆ ಅಂತ ಹೇಳ್ತಾರೆ. ಟಚಿಂಗ್ ಆ್ಯಂಡ್ ಸಕಿಂಗ್ ಐ ಡಿಡೆಂಟ್ ಕಾಲ್ ಯು. ಸ್ಪರ್ಶಿಸಿ ಹೀರಿಕೊಳ್ಳೋದಂತ. ತಾಯಿಯು ಮಗಳ ಜೀವ ಶಕ್ತಿಯನ್ನು ಹೀರ್ಕೊಳ್ತಾಳೆ. ಆಕೆಯ ಪ್ರೀತಿಯು ಸಹ ಒಂದು ಶೋಷಣೆಯ ಒಂದು ಸಾಧನವಾಗಿದೆ. ನಾನು ನಿನ್ನನ್ನು ಕರೀಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಐ ಡಿಡೆಂಟ್ ಕಾಲ್ ಯು ಅಟ್ ಆಲ್. ತಾಯಿ ಒಬ್ಬ ಅನಾಹ್ವಾನಿತ, ಒಂದು ಯಾವುದೇ ಕರೆಯದೆ ಬಂದಿರತಕ್ಕಂಥ ಅತಿಥಿ ಅಂತ ಮಗಳು ಹೇಳ್ತಾ ಇದ್ದಾಳೆ. ಆ ಮಗಳಿಗೆ ಆ ತಾಯಿಯ ಅಗತ್ಯವಿಲ್ಲ. ನಾನು ನಿನ್ನನ್ನು ಸಂಪೂರ್ಣವಾಗಿ ಕರೆಯಲಿಲ್ಲ. ಮಗಳು ತಾಯಿಯ ಉಪಸ್ಥಿತಿ ಅಥವಾ ತಾಯಿಯನ್ನ ಇಲ್ಲಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾ ಇದ್ದಾಳೆ. ಆ ತಾಯಿ ತನಗೆ ಒಂದು ರೀತಿ ಬಲವಂತವಾಗಿದ್ದಾಳೆ ಅಂತಕ್ಕಂಥದ್ದನ್ನ ಸೈಲ್ವಿಯಾ ಪ್ಲಾತ್ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ನೆವರ್ತ್ಲೆಸ್ ಯು ಸ್ಟೀಮ್ಡ್ ಟು ಮೀ ಓವರ್ ದ ಸೀ. ಆದರೂ ಮಗಳ ಪ್ರತಿರೋಧದ ಹೊರತಾಗಿಯೂ ತಾಯಿ ಒಂದು ರೀತಿ ಆ ಒಂದು ಮಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾಳೆ. ಸಮುದ್ರದ ಮೇಲೆ ನನಗೆ ಬಂದೆ ಅಂತ. ತಾಯಿ ದೂರದಲ್ಲಿದ್ದರೂ ಅವಳ ಅಡೆತಡೆಗಳನ್ನು ದಾಟಿ ಮಗಳು ಆ ಮಗಳ ಮೇಲಿನ ಜೀವನವನ್ನ ಆ ತಾಯಿ ಆಕ್ರಮಿಸ್ಕೊಳ್ತಾ ಇದ್ದಾಳೆ. ಫ್ಯಾಟ್ ಅಂಡ್ ರೆಡ್ ಎ ಪ್ಲೆಸೆಂಟಾ ಪ್ಯಾರಲೈಸಿಂಗ್ ದ ಕಿಕ್ಕಿಂಗ್ ಲವರ್ಸ್. ನೀನು ಫ್ಯಾಟ್ ಅಂಡ್ ರೆಡ್, ತುಂಬ ದಪ್ಪ ಕೆಂಪು ಒಂದು ಜರಾಯು, ಒಂದು ಪ್ಲೆಸೆಂಟಾ, ನೀನು ಒಂದು ಜರಾಯು ಅಂತ ಹೇಳ್ತಾ ಇದ್ದಾರೆ. ಮಗಳು ತನ್ನ ಜನ್ಮವನ್ನ ಒಂದು ಶಿಕ್ಷೆಯಿಂದ ನೋಡ್ತಾ ಇದ್ದಾಳೆ. ತಾಯಿಯು ಜೀವನದ ಒಂದು ಮೂಲವಾಗಿದ್ದರೂ ಅದೊಂದು ಶಾಪ. ಪ್ಲೆಸೆಂಟಾ ಅಂದರೆ ಒಂದು ಜರಾಯು, ರಕ್ತವನ್ನು ಹೀರ್ತಕ್ಕಂತಹ ಒಂದು ಪ್ರಾಣಿ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಲೈಸಿಂಗ್ ದ ಕಿಕ್ಕಿಂಗ್ ಲವರ್ಸ್. ಇಲ್ಲಿ ಪ್ರೇಮಿಗಳನ್ನ ಪ್ಯಾರಲೈಸಿಂಗ್, ಪಾರ್ಶ್ವವಾಯುವಿಗೆ ಒಳಪಡಿಸ್ತಾ ಇದೆಯಾ ಅಂತ. ತಾಯಿಯ ಪ್ರಭಾವವು ಮಗಳ ವೈಯಕ್ತಿಕ ಪ್ರೀತಿಯನ್ನ ಇಲ್ಲಿ ಒಂದು ರೀತಿ ಪ್ರಭಾವಕ್ಕೆ ಒಳಪಡಿಸ್ತಾ ಇದೆ. ಆ ಪ್ರೀತಿಯನ್ನ ನಿಷ್ಕ್ರಿಯಗೊಳಿಸ್ತಾ ಇದೆ. ಮತ್ತೆ ಆಕೆಯ ಮಗಳ ಸಂಬಂಧಗಳಲ್ಲಿ ತಾಯಿಯ
ಹಸ್ತಕ್ಷೇಪ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಕೋಬ್ರಾ ಲೈಟ್ ಸ್ಕ್ವೀಸಿಂಗ್ ದ ಬ್ರೀತ್ ಫ್ರಮ್ ದ ಬ್ಲಡ್ ಬೆಲ್ಸ್ ಆಫ್ ದ ಫಿಶ್ಚಿಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾಗರ ಹಾವಿನಂತೆ ನೀನು ಹೊಳಿತಾ ಇದೆಯಾ, ತಾಯಿಯ ಒಂದು ಉಪಸ್ಥಿತಿಯನ್ನು ಒಂದು ವಿಷದಂತೆ, ಒಂದು ಶಾಪದ ಸಂಕೇತದಂತೆ ಇಲ್ಲಿ ಸೈಲ್ವಿಯಾ ಪ್ಲಾತ್ ಹೇಳ್ತಾ ಇದ್ದಾರೆ. ಆ ಹೂವಿನಿಂದ ಉಸಿರನ್ನ ಹಿಂಡುವ ಹಾಗೆ, ಸ್ಕ್ವೀಸಿಂಗ್ ದ ಬ್ರೀತ್ ಫ್ರಮ್ ದ ಬ್ಲಡ್ ಬೆಲ್ಸ್ ಆಫ್ ದ ಫಸ್ಟಿಯಾ, ಅಂದರೆ ಆ ಒಂದು ಹೂವಿನಿಂದ ಉಸಿರನ್ನ ಹಿಂಡುವ ಹಾಗೆ ತಾಯಿಯ ಹಿಡಿತವು ಮಗಳ ಸ್ವಾತಂತ್ರ್ಯವನ್ನ ಇಲ್ಲಿ ಕಸಿದುಕೊಳ್ತಾ ಇದೆ ಮತ್ತೆ ಅವಳನ್ನು ಉಸಿರುಗಟ್ಟಿಸುವಂತೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಐ ಕುಡ್ ಡ್ರಾ ನೋ ಬ್ರೇತ್ ಡೆಡ್ ಅಂಡ್ ಮನಿಲೆಸ್ ಓವರ್ ಎಕ್ಸ್ಪೋಸ್ಡ್ ಲೈಕ್ ಆನ್ ಎಕ್ಸ್ರೇ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಉಸಿರಾಡಲು ಸಾಧ್ಯವಾಗ್ತಾ ಇಲ್ಲ, ಸತ್ತಂತೆ ಮತ್ತೆ ಹಣವಿಲ್ಲದ ಇದ್ದಂತೆ ನಾನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಗಳು ಸೈಲ್ವಿಯಾ ಪ್ಲಾತ್ ಸಂಪೂರ್ಣವಾಗಿ ಅಸಹಾಯಕಳಾಗಿದ್ದಾಳೆ. ತಾಯಿಯ ನಿಯಂತ್ರಣದಿಂದ ತನ್ನ ಜೀವನ ಶಕ್ತಿ ಮತ್ತೆ ಆರ್ಥಿಕತೆ ಎರಡನ್ನು ಸಹ ಕಳೆದುಕೊಂಡಿದ್ದಾಳೆ. ಓವರ್ ಎಕ್ಸ್ಪೋಸ್ಡ್ ಲೈಕ್ ಅನ್ ಎಕ್ಸ್ರೇ, ಎಕ್ಸ್ರೇ ಅಂತೆ ಅತಿಯಾಗಿ ನಾನು ಹೊರಗಡೆ ಬಂದ್ಬಿಟ್ಟಿದ್ದೇನೆ, ಯಾವುದೇ ಒಂದು ಪ್ರೈವಸಿ ಇಲ್ಲ, ಗೌಪ್ಯತೆ ಇಲ್ಲ ಅಂತ. ತಾಯಿ ಮಗಳ ಒಂದು ಅಂತರಂಗವನ್ನು ಇಲ್ಲಿ ಬಹಿರಂಗಪಡಿಸ್ಬಿಟ್ಟಿದ್ದಾಳೆ. ಇದು ಸಂಪೂರ್ಣ ಒಂದು ರೀತಿ ಅನಾವರಣ, ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾಳೆ. ಮತ್ತೆ ನಿಯಂತ್ರಣದ ಒಂದು ಸಾಲನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಾಯಿಯ ನಿಯಂತ್ರಣ ಮಗಳ ಮೇಲೆ ಎಷ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೂ ಡು ಯು ಥಿಂಕ್ ಯು ಆರ್, ಎ ಕಮ್ಯುನಿಯನ್ ವೇಫರ್, ಅ ಬ್ಲಬರಿ ಮೇರಿ. ನೀನು ಯಾರೆಂದು ಅಂದ್ಕೊಂಡಿದ್ದೀಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಅವಮಾನದ ಧ್ವನಿಯಲ್ಲಿ ತಾಯಿಯನ್ನು ಕೇಳ್ತಾ ಇದ್ದಾರೆ. ಹೂ ಡು ಯು ಥಿಂಕ್ ಯು ಆರ್, ನೀನು ಯಾಳು? ಮಗಳು ನೇರವಾಗಿ ತಾಯಿಯ ಅಧಿಕಾರವನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಅದರ ಜೊತೆಗೆ ಹೇಳ್ತಾ ಇದ್ದಾಳೆ, ನೀನು ಯಾರಪ್ಪ ಅಂದರೆ ಎ ಕಮ್ಯುನಿಯನ್ ವೈಪರ್, ನೀನು ಇರಾಕ್ಯಾಸ್ನ ಭಾಗವೇ ಅಥವಾ ಒಂದು ಬ್ಲಬ್ಬರಿ ಮೇರಿ, ಒಂದು ದಪ್ಪ ಮೇರಿಯೇ. ತಾಯಿ ತನ್ನನ್ನು ಪವಿತ್ರ ಎಂದು ತೋರಿಸ್ಕೊಳ್ತಾಳೆ, ಆದರೆ ಮಗಳು ಅದನ್ನು ಒಂದು ಕೃತಕವಾದ ಮುಖವಾಡ ನಿಂದು ಅಂತ ಹೇಳ್ತಾ ಇದ್ದಾರೆ. ಐ ಶೆಲ್ ಟೇಕ್ ನೋ ಬೈಟ್ ಆಫ್ ಯುವರ್ ಬಾಡಿ, ಅ ಬಾಟಲ್ ಇನ್ ವಿಚ್ ಐ ಲಿವ್. ನಾನು ನಿನ್ನ ದೇಹದ ಒಂದೇ ಒಂದು ಭಾಗವನ್ನು ಸಹ ಪಡ್ಕೊಂಡಿಲ್ಲ. ಇಲ್ಲಿ ಮಗಳು ತಾಯಿಯ ಪ್ರಭಾವವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಮತ್ತೆ ಮಾನಸಿಕ ದೈಹಿಕ ಬಂಧನವನ್ನು ತಾಯಿಯಿಂದ ಕಡಿದುಕೊಳ್ಳೋದಕ್ಕೆ ಇಲ್ಲಿ ಬಯಸ್ತಾ ಇದ್ದಾರೆ. ಬಾಟಲ್ ಇನ್ ವಿಚ್ ಐ ಲೈವ್, ನಾನು ವಾಸಿಸ್ತಿರುವ ಈ ಬಾಟಲಿಯಿಂದ, ಅಂದರೆ ತಾಯಿಯ ನಿಯಂತ್ರಣವು ಮಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಸಿಕ್ಕಿಸಿದೆ. ಆಕೆಯ ಜೀವನ ಅನ್ನೋದು ಒಂದು ಸ್ವತಂತ್ರವಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಎ ಗ್ಯಾಸ್ಟ್ಲಿ ಅ ವ್ಯಾಟಿಕನ್, ಐ ಆಮ್ ಸಿಕ್ ಟು ಡೆತ್ ಆಫ್ ಆಟ್ ಸಾಲ್ಟ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಭಯಾನಕವಾದಂಥ ಒಂದು ವ್ಯಾಟಿಕನ್, ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ತಾಯಿ ಒಂದು ದಮನಕಾರಿ, ಆಕ್ರಮಣಕಾರಿ, ಧಾರ್ಮಿಕ ಮತ್ತು ನೈತಿಕ ಅಧಿಕಾರದ ಸಂಕೇತವಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದು ಸೈಲ್ವಿಯಾ ಪ್ಲಾತ್ಗೆ ಒಂದು ಭಯಾನಕ ಸಂಸ್ಥೆಯಂತೆ ಆಕೆ ಕಾಣಿಸ್ತಾ ಇದ್ದಾಳೆ. ಐ ಆಮ್ ಸಿಕ್ ಟು ಡೆತ್ ಆಫ್ ಆಟ್ ಸಾಲ್ಟ್, ನಾನು ಬಿಸಿ ಉಪ್ಪಿನಿಂದ ಸಾಯುವಷ್ಟು ಬೇಸರಗೊಂಡಿದ್ದೇನೆ ಅಂತ. ತಾಯಿಯ ಕಹಿ ಪ್ರಭಾವದಿಂದ ಫ್ಲಾತ್ ಒಂದು ರೀತಿ ನಿರಾಸೆಗೊಂಡಿದ್ದಾಳೆ ಮತ್ತು ಸಹನೆಯನ್ನು ಕಳೆದುಕೊಂಡಿದ್ದಾಳೆ. ಗ್ರೀನ್ ಆಸ್ ಎನಿಚಸ್ ಯುವರ್ ವಿಶಸ್ ಹಿಸ್ ಅಟ್ ಮೈ ಸಿನ್ಸ್, ನಿನ್ನ ಬಯಕೆಗಳು ಬಂಜೆಯಂತೆ ಹೆಸರಾಗಿವೆ, ಅವು ಬಲಹೀನ. ತಾಯಿಯ ಬಯಕೆಗಳು ಜೀವವಿಲ್ಲದಿದ್ದರೂ ಅವು ಮಗಳ ಮೇಲೆ ಮಾನಸಿಕ ಒತ್ತಡವನ್ನು ಇಲ್ಲಿ ಹೆಚ್ಚು ಹೇರ್ತಾ ಇದೆ. ಹಿಸ್ ಅಟ್ ಮೈ ಸಿನ್ಸ್, ನಿನ್ನ ಬಯಕೆಗಳು ನನ್ನ ಪಾಪಗಳಿಗೆ ಪಿಸುಗುಟ್ತಾ ಇದೆ ಅಂತ. ಅಂದರೆ ತಾಯಿ ನಿರಂತರವಾಗಿ ಮಗಳ ತಪ್ಪುಗಳನ್ನು ದೂಷಿಸ್ತಾ ಇದ್ದಾಳೆ. ಇದರಿಂದ ಆಕೆಯ ಮೇಲೆ ಒಂದು ಒತ್ತಡ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಆಫ್ ಇಲ್ಲಿ ಟೆಂಟಕಲ್ಸ್, ದೂರ ದೂರ ಹೋಗು, ಒಂದು ನಿನ್ನ ಹಾವಿನ ತೋಳುಗಳಿಂದ ನನ್ನನ್ನು ಬಿಡು ಅಂತ ಹೇಳ್ತಾ ಇದ್ದಾಳೆ. ಆ ಮಗಳು ಈ ಸಂಬಂಧದ ಬಂಧನವನ್ನು ಕತ್ತರಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾಳೆ. ತಾಯಿಯ ಹಿಡಿತದಿಂದ ಹೊರಬರಲು ಆಕೆ ಘೋಷಿಸ್ತಾ ಇದ್ದಾಳೆ. ಅಂದರೆ ಇಲ್ಲಿ ತಾಯಿ ಏನು ಮಾಡ್ತಾ ಇದ್ದಾಳೆ, ಒಂದು ಜೆಲ್ಲಿ ಫಿಶ್ನ ಹಾಗೆ ಆಕೆಯನ್ನು ಟೆಂಟಕಲ್ಸ್ಗಳಿಂದ, ಆ ಒಂದು ತೋಳುಗಳಿಂದ ಬಂಧನದಲ್ಲಿರಿಸಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಹೇಳ್ತಾರೆ, ದೇರ್ ಈಸ್ ನಥಿಂಗ್ ಬಿಟ್ವೀನ್ ಅಸ್, ನನ್ನ ನಿನ್ನ ನಡುವೆ ಬೇರೇನೂ ಉಳಿದಿಲ್ಲ. ಇಲ್ಲಿ ಸೈಲ್ವಿಯಾ ಪ್ಲಾತ್ ತಾಯಿ ಮಗಳ ಸಂಬಂಧವನ್ನು ಸಂಪೂರ್ಣವಾಗಿ ಕಡಿದು ಹಾಕ್ತಾ ಇದ್ದಾಳೆ. ಎಲ್ಲ ಬಂಧಗಳು ಕೊನೆಯಾಗಿ ನಾಶ ಆಗಿದೆ ಅಂತ ಇಲ್ಲಿ ಘೋಷಣೆ ಮಾಡಿ ಆ ತಾಯಿಗೆ ಇಲ್ಲಿ ಹೇಳ್ತಾ ಇದ್ದಾಳೆ. ಇಲ್ಲಿ ತಾಯಿ ಮತ್ತು ಮಗಳ ಸಂಬಂಧ, ಫ್ಲಾತ್ ತನ್ನ ತಾಯಿಯನ್ನು ಮೆಡುಸಾ, ಜೆಲ್ಲಿ ಮೀನು ರೂಪಕದಲ್ಲಿ ಹೇಳ್ತಾ ಇದ್ದಾಳೆ. ಇದು ಮಗಳ ಜೀವನವನ್ನು ಹೀರುವ, ಉಸಿರುಗಟ್ಟಿಸುವ ಪ್ರಭಾವವನ್ನು ತೋರಿಸ್ತಾ ಇದ್ದು, ಆ ಬಂಧನದಿಂದ ಸೈಲ್ವಿಯಾ ಪ್ಲಾತ್ ಅಲ್ಲಿಂದ ಬಿಡಿಸಿಕೊಳ್ಳಲು ಹೋರಾಟ ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಇಲ್ಲಿ ಒಂದು ವೈಯಕ್ತಿಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ತಾಯಿಯಿಂದ ಬಂದಂತಹ ಆಕ್ರಮಣಕಾರಿ ಪ್ರೀತಿ, ಆ ಒಂದು ಆರ್ಟಿಫಿಷಿಯಲ್ ಮರ್ಸಿ ಅಂದರೆ ಕೃತಕವಾದಂತಹ ಕರುಣೆ, ಮತ್ತು ಆಕೆಯ ಒಂದು ನಿಯಂತ್ರಣದ ವಿರುದ್ಧದ ಪದ್ಯವೇ ಈ ಒಂದು ಮೆಡುಸಾ ಪದ್ಯ ಆಗಿರುತ್ತೆ. ಕೊನೆಯಲ್ಲಿ ಫ್ಲಾತ್ ತನ್ನ ತಾಯಿಯ ಜೊತೆ
ನಮ್ಮ ನಡುವೆ ಇನ್ನೇನು ಉಳಿದಿಲ್ಲ ಅಂತ ಹೇಳ್ತಾರೆ. ಇದು ತಾಯಿಯ ಪ್ರಭಾವ ಬೇಡ, ತಾಯಿಯ ಒಂದು ಸಂಬಂಧವನ್ನು ನಿರಾಕರಣೆ ಮಾಡ್ತಕ್ಕಂತಹ ಒಂದು ಸಾಲುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿತೆಯಲ್ಲಿ ಮೆಡುಸಾ, ಇದು ತಾಯಿಯ ಭಯಾನಕ ಜಲ್ಲಿ ಮೀನು, ಹಾವಿನ ಸ್ವರೂಪ, ಪ್ರೀತಿ ಇಲ್ಲದೆ ಉಸಿರುಗಟ್ಟಿಸುವಂಥ ಒಂದು ರಾಕ್ಷಸ ಪ್ರತಿರೂಪ ಅಂತ ಮೆಡುಸಾ ಅಂತ ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.